ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈತನ ಮೇಲೆ ಇಡಿ ಅಧಿಕಾರಿಗಳು ಮೆಗಾ ಆಪರೇಷನ್ ಮಾಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಮಂಜುನಾಥರ ಅಕ್ರಮ ವಿದೇಶಿ ವ್ಯವಹಾರ. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನ ಮೇಲೆ ಇಡಿ ಅಧಿಕಾರಿಗಳು ಮೆಗಾ ಆಪರೇಷನ್ ಮಾಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಮಂಜುನಾಥರ ಅಕ್ರಮ ವಿದೇಶಿ ವ್ಯವಹಾರ. ಅಬಕಾರಿ ಇಲಾಖೆಯಲ್ಲಿ ವೈ ಮಂಜುನಾಥ್ ಆಡಿದ್ದೇ ಆಟ ಮಾಡಿದ್ದೇ ರೂಲ್ಸ್ ಅನ್ನುವಂತಾಗಿತ್ತು. ಮಹಿಳಾ ಅಧಿಕಾರಿಗೂ ಮಂಜುನಾಥ್ ವ್ಯವಹಾರಕ್ಕೂ ಇದೆಯಾ ಲಿಂಕ್ ಅನ್ನೋ ಪ್ರಶ್ನೆ. ಇನ್ನು ಮೈಸೂರಿನ ಆ ಮಹಿಳಾ ಅಧಿಕಾರಿ ಯಾರು ಹಾಗಾದ್ರೆ? ಇಡಿ ಮುಂದಿನ ಟಾರ್ಗೆಟ್ ಅವರೇನಾ ಹಾಗಾದ್ರೆ? ಆ ಮಹಿಳಾ ಅಧಿಕಾರಿ ಹೆಸರಲ್ಲೂ ಖರೀದಿಯಾಗಿದ್ದ ಅಪಾರ ಪ್ರಮಾಣದ ಆಸ್ತಿ ಅನ್ನೋ ಪ್ರಶ್ನೆ ಎತ್ತಿದೆ. ಇನ್ನು ಈಗಾಗಲೇ ಬಗೆದಷ್ಟು ಬಯಲಾಗ್ತಾ ಇದೆ. ಇನ್ನು ಆ ಮಹಿಳಾ ಅಧಿಕಾರಿ ಹೆಸರಲ್ಲೂ ಕೂಡ ಖರೀದಿಯಾಗಿದೆಯಾ ಅಪಾರ ಪ್ರಮಾಣದ ವ್ಯವಹಾರ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಬಾಮೈತನಿಗೆ ಈಗ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ 150ಕ್ಕೂ ಬಾರ್ಗಳ ಲಿಕ್ಕರ್ ಕಿಂಗ್. ಕೆಲಸ ಮಾತ್ರ ಬೆಳಗಾವಿಯಲ್ಲಿ, ಆದ್ರೆ ಬೆಂಗಳೂರು ಮೈಸೂರಿನಲ್ಲಿಯೇ ಹೆಚ್ಚು ವಾಸ ಮಾಡ್ತಾ ಇದ್ರು. ಸರ್ಕಾರಿ ಸಂಬಳದ ಹಿಂದಿದ್ದಿದ್ದು ಕೋಟಿ ಕೋಟಿ ವ್ಯವಹಾರದ ರಹಸ್ಯ ಬಂಡವಾಳ. ರಾಜ್ಯಾದ್ಯಂತ 150ಕ್ಕೂ ಹೆಚ್ಚು ಬಾರ್ಗಳ ಲಿಕ್ಕರ್ ಕಿಂಗ್. ಇನ್ನು ಬೇನಾಮಿ ಹೆಸರಲ್ಲಿ ಪರೋಪರಿ 150 ಬಾರ್ಗಳ ಒಡೆಯನಂತೆ ಈ ಭೂಪ. ಇನ್ನು ಅಬಕಾರಿ ಅಧಿಕಾರಿಗೆ ಅತಿ ದೊಡ್ಡ ಲಿಕ್ಕರ್ ಮಾಫಿಯಾ ಕಿಂಗ್ ಪಿನ್ ಅನ್ನೋ ಪ್ರಶ್ನೆ. ಕೆಲಸ ಮಾತ್ರ ಬೆಳಗಾವಿಯಲ್ಲಿ, ಆದ್ರೆ ಬೆಂಗಳೂರು ಮೈಸೂರಿನಲ್ಲೇ ಹೆಚ್ಚು ವಾಸ ಮಾಡ್ತಾ ಇದ್ರು. ಸರ್ಕಾರಿ ಸಂಬಳದ ಹಿಂದಿದ್ದಿದ್ದು ಕೋಟಿ ಕೋಟಿ ವ್ಯವಹಾರದ ರಹಸ್ಯ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಬಾಲಿವುಡ್ ಸ್ಯಾಂಡಲ್ವುಡ್ಗೆ ನಡುಕ ನಟ ನಟಿಯರಿಗೆ ಡವಡವ ಶುರುವಾಗಿದೆ. ಚಿತ್ರ ನಿರ್ಮಾಪಕರು ನಟ ನಟಿಯರಿಗೂ ತಟ್ಟಲಿದ್ದ ಇಡಿ ದಾಳಿಯ ನಡುಕ ನಡುತ್ತಿದ್ದಾರೆ. ಬಾಲಿವುಡ್ ಸ್ಯಾಂಡಲ್ವುಡ್ ಟಾಪ್ ನಿರ್ಮಾಪಕರು. ಸಿನಿಮಾ ಫೈನಾನ್ಷಿಯರ್ ಆಗಿದ್ರ ಈ ಎಕ್ಸೈಸ್ ಆಫೀಸರ್ ಮಂಜುನಾಥ್. ಇನ್ನು ಮಂಜುನಾಥ್ ಬೆಳ್ಳಿ ತೆರಿಗೆ ಸುರಿದಿದ್ದ ಆ ಕೋಟಿ ಕೋಟಿ ಹಣ ಬಂದಿದ್ದು ಎಲ್ಲಿಂದ? ಯಾವ ನಟ ನಟಿಯರ ಜೊತೆ ಇತ್ತು ಈ ಕುಳದ ಡೀಲಿಂಗ್ ಅನ್ನೋ ಪ್ರಶ್ನೆ. ಬಾಲಿವುಡ್ ಸ್ಯಾಂಡಲ್ವುಡ್ಗೆ ನಡುಕ ನಟ ನಟಿಯರಿಗೆ ಈಗ ಡವಡವ ಶುರುವಾಗಿದೆ. ಇನ್ನು ಹಾಗಾದ್ರೆ ಇಲ್ಲಿ ಮೈಸೂರಿನ ಒಂದ್ ಕಡೆ ಸರ್ಕಾರಿ ಸಂಬಳದ ಹಿಂದಿದ್ದು ಕೋಟಿ ಕೋಟಿ ವ್ಯವಹಾರದ ರಹಸ್ಯ ಈಗ ಒಂದೊಂದಾಗಿ ಕೂಡ ಬಯಲಾಗ್ತಾ ಇದೆ. ಇನ್ನು ರಾಜ್ಯಾದ್ಯಂತ 150ಕ್ಕೂ ಬಾರ್ಗಳ ಲಿಕ್ಕರ್ ಕಿಂಗ್ ಆಗಿದ್ರ ಈ ಮಂಜುನಾಥ್. ಇನ್ನು ಬೇನಾಮಿ ಹೆಸರಲ್ಲಿ ಬರೋಬ್ಬರಿ 150 ಬಾರ್ಗಳ ಒಡೆಯನಂತೆ ಈ ಭೂಪ. ವೈ ಮಂಜುನಾಥ್ ಹವಾಲಾ ಜಾಲ ಕಡಲಾಚೆಗೂ ಕನೆಕ್ಷನ್. ವಿದೇಶಿ ಅಕೌಂಟ್ಗಳಿಗೆ ಹರಿದ ಹಣದ ಬೆನ್ನತ್ತಿದ ಇಡಿಗೆ ಸಿಕ್ಕಿತ್ತೆ ಬ್ರಹ್ಮಾಸ್ತ್ರ. ದುಬೈ, ಶ್ರೀಲಂಕಾ, ಸಿಂಗಾಪುರಕ್ಕೂ ಹಬ್ಬಿತ ಮಂಜುನಾಥ್ ಹವಾಲ್ ನೆಟ್ವರ್ಕ್. ಆಪ್ತ ಸ್ನೇಹಿತರ ಮೂಲಕ ದೇಶದ ಹಣ ವಿದೇಶಕ್ಕೆ ಶಿಫ್ಟ್ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇನ್ನು ಬಗೆದಷ್ಟು ಹೊರಬರ್ತಾ ಇದೆ ಇಂಟರ್ನ್ಯಾಷನಲ್ ಲೆವೆಲ್ನ ಅಕ್ರಮದ ಕಹಾನಿ. ಇನ್ನು ಕೆಸಿನೊಳಗ 1.5 ವರ್ಷದಿಂದ ದಾಖಲೆಗಳ ಸಂಗ್ರಹಿಸಿ ದಾಳಿಯನ್ನ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಒಂದ್ ಕಡೆ ವೈ ಮಂಜುನಾಥ್ ಹವಾಲಾ ಲಿಂಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಜೇಶ್ ಹುಕಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಜೇಶ್, ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಅಕ್ರಮದ ವ್ಯವಹಾರ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇಲ್ಲಷ್ಟೇ ಅಲ್ಲದೆ ಕೆಸಿನೋಗಳಿಗೂ ಕೂಡ ಇವರು ಹೂಡಿಕೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಕ್ರಮದ ವಿದೇಶಿ ಕರೆನ್ಸಿ ವ್ಯವಹಾರ ಅಕ್ರಮ ಕೂಡ ಇಲ್ಲಿ ಬಯಲಿಗೆ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ಎಸ್ ಅಂಕಿತ ಅಂತಂದ್ರೆ ಬೆಳಗಿನ ಜಾವ 6 ಗಂಟೆಗೆ ಏನು ವೈ ಮಂಜುನಾಥ್ ಏನು ಅಬಕಾರಿಯ ಆಯುಕ್ತರಾಗಿದ್ದಾರೆ, ಹೆಚ್ಚುವರಿ ಆಯುಕ್ತರು, ಇವರ ಮನೆ ಮೇಲೆ ರೈಡ್ ಮಾಡಿರ್ತಕ್ಕಂಥದ್ದು. ಬೆಳಗಾವಿ, ಏನು ಬೆಂಗಳೂರು, ಆಮೇಲೆ ವಿವಿಧ ಮೈಸೂರು ಸೇರಿದಂತೆ ವಿವಿಧ 10ಕ್ಕೂ ಹೆಚ್ಚು ಕಡೆ ಏನು ಅಂತಂದ್ರೆ ಇಡಿ ಅಧಿಕಾರಿಗಳು ಏನು ರೈಡ್ ಮಾಡಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು. ಅದೇ ವೇಳೆ ಇದು ಬೆಳಗಿನ ಜಾವ ಏನು ರೈಡ್ ಮಾಡ್ತ ಸಂದರ್ಭದಲ್ಲಿ ಇವರು ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ನಂತರ ಏನು ಬೆಂಗಳೂರಿನ ರೇಸ್ಕೋರ್ಸ್ ರಸ್ತೆಯಲ್ಲಿರುವಂತಹ ಸಮ್ಮಿಟ್ ಏನು ಅಪಾರ್ಟ್ಮೆಂಟ್ ದಲ್ಲಿ ಇವ್ರನ್ನ ವಶಕ್ಕೆ ಪಡೆದು ಕೆಲವು ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತದಲ್ಲಿ ಸಾಕಷ್ಟು ಅಕ್ರಮಗಳು ಕೂಡ ಬಯಲಾಗಿರ್ತಕ್ಕಂಥ. ಹಾಗಾಗಿ ಅಧಿಕಾರಿಗಳು ಕೂಡ ಇವರ ಅಕ್ರಮವನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ. ಯಾಕಂತಂದ್ರೆ ಸತತ 1.5 ವರ್ಷಗಳ ಕಾಲ ಅವ್ರನ್ನ ಏನು ಪ್ರತಿಯೊಂದು ದಾಖಲಾತಿಗಳನ್ನ ಕಲೆ ಹಾಕಿದ್ದಾರೆ. ಯಾಕಂತಂದ್ರೆ ಇಡಿ ಅಧಿಕಾರಿಗಳು ಸಾಮಾನ್ಯವಾಗಿ ಕೇವಲ ಆಸ್ತಿ ಏನು ಅಕ್ರಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅವರು ರೈಡ್ ಮಾಡೋದಿಲ್ಲ. ಯಾಕಂತಂದ್ರೆ ಏನು ನಮ್ಮ ದೇಶದ ಕರೆನ್ಸಿ ಬೇರೆದವ್ರಿಗೆ ಏನಂತಾರೆ ಹವಾಲಾ ರೂಪದಲ್ಲಿ ಹೋದ್ರೆ ಮಾತ್ರ ಅದಕ್ಕೆ ಯಾವುದೇ ರೀತಿ ಏನು ಅದಕ್ಕೆ ದಾಖಲಾತಿಗಳನ್ನು ತೋರಿಸಬೇಕಾಗುತ್ತೆ. ಅದು ಯಾವುದೇ ರೀತಿ ಇಲ್ಲದ ಕಾರಣಕ್ಕೋಸ್ಕರ ಈಗ ಏನು ಅಂತಂದ್ರೆ ಈ ಅಧಿಕಾರಿ ಏನೋ ಮನೆ ಮೇಲೆ ದಾಳಿ ಮಾಡ್ತಕ್ಕಂಥದ್ದು. ಇವರು ಅಧಿಕಾರಿ ಪ್ರಭಾವವಾಗಿ ಇದ್ದಾರೆ. ಯಾಕಂತಂದ್ರೆ ಇವರು ಏನು ಜಾರಕಿಹೊಳಿ ಸಹೋದರರ ಕುಟುಂಬಕ್ಕೆ ಅತ್ಯಾಪ್ತರು ಅಂತಂದ್ರೆ ಮತ್ತೆ ಸೋದರ ಸಂಬಂಧಿಗಳು. ಹೀಗಾಗಿ ಅವರು ಮಾವನಾಗ್ಬೇಕು. ಯಾಕಂತಂದ್ರೆ ಅವರ ಸಹೋದರಿಯರ ಪತಿಯಾಗಿರ್ತಕ್ಕಂಥದ್ದು. ಅಲ್ಲದೆ ಏನು ಮಾಜಿ ಕಾಂಗ್ರೆಸ್ ಸಂಸದ ಆಗಿರ್ತಕ್ಕಂಥ ದೇವೇಂದ್ರಪ್ಪ ಅವ್ರ ಮಗ ಕೂಡ ಆಗಿರ್ತದೆ. ಹಿಂಗಾಗಿ ಇವರು ಏನು ಎಷ್ಟು ಅಕ್ರಮ ಆಸ್ತಿಗಳನ್ನ ಮಾಡಿದ್ದಾರೆ ಎಲ್ಲವನ್ನೂ ಕೂಡ ಈಗ ಏನೋ ಅದನ್ನ ತನಿಖೆ ಮಾಡ್ಲಿಕ್ಕೆ ಕೂಡ ಈಗ ಇಡಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ ಒಂದೊಂದು ಈಗ ಬಯಲಿಗೆ ಬರ್ತಾ ಇದೆ. ಯಾಕಂತಂದ್ರೆ ಇವರು ಏನು ಇಲಾಖೆಗೆ ಸೇರದಾಗಿಂದನೂ ಕೂಡ ಇವರು ಸಾಕಷ್ಟು ರಾಜ್ಯಾದ್ಯಂತ ಸುಮಾರು 150ಕ್ಕೂ ಹೆಚ್ಚು ಬಾರ್ಗಳನ್ನ ಬೇನಾಮಿಯಾಗಿ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಟೆಂಡರ್ಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಆಮೇಲೆ ಕೆಲವು ದಾಖಲಾತಿ ಪತ್ರಗಳು ಅಂತಂದ್ರೆ ಅಗ್ರಿಮೆಂಟ್ ದಾಖಲಾತಿ ಪತ್ರಗಳು ಕೂಡ ಈಗ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲವೂ ಪರಿಶೀಲನೆ ಮಾಡ್ತಾರೆ. ಬೆಂಗಳೂರಿನ ಹಲವು ಕಡೆ ಪಬ್ ಮತ್ತು ಕ್ಲಬ್ಗಳಲ್ಲಿ ಕೂಡ ಹಣ ಹೂಡಿಕೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಕೆಲವು ಏನಂತಂದ್ರೆ ನಟಿಯರಾಯ್ತು ಮತ್ತು ನಿರ್ಮಾಪಕರು ಕೂಡ ಸಾಕಷ್ಟು ಈಗ ನಡುಕ ಶುರುವಾಗಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವರು ಕೆಲವು ಚಿತ್ರಗಳು ಕೂಡ ಹಣ ಹೂಡಿಕೆ ಮಾಡಿರ್ತಕ್ಕಂಥ ಆ ಹಣ ಎಲ್ಲಿಂದ ಬಂತು, ಯಾವ ಹಣ, ಯಾಕಂದ್ರೆ ಅದಕ್ಕೆ ಹವಾಲಾ ಬಂದಿರುವಂತಹ ಹಣನ ಇವರು ಅದಕ್ಕೆ ಯೂಸ್ ಮಾಡಿದ್ರ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡ್ತಕ್ಕಂಥದ್ದು. ಅಲ್ಲದೆ ಮೈಸೂರು ಏನಂತಂದ್ರೆ ಇವರು 2012ರಲ್ಲಿ ಮೈಸೂರಿನ ಅಬಕಾರಿ DC ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಒಂದು ಅಧಿಕಾರಿಯ ಏನೋ ಮೋಹಕ್ಕೆ ಬಲಿಯಾಗಿ ಅಂದ್ರೆ ಅವರಿಗೆ ಆಸ್ತಿಯನ್ನ ಮಾಡುವಂತದ್ದು ಕೂಡ ಬೆಳಕಿಗೆ ಬರ್ತದೆ. ಈಗ ಏನೋ ಮಾಜಿ ಅಧಿಕಾರಿ ಸದ್ಯ ಈಗ ಅಲ್ಲಿನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಕ್ಕಂಥದ್ದು. ಏನು ಮಹಿಳಾ ಅಧಿಕಾರಿನೇ ಬೆಂಗಳೂರಿಗೂ ಕೂಡ ಕರ್ಕೊಂಡ್ಬಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಕ್ಕಂಥದ್ದು. ಅವರ ಏನ್ ಮೇಲೆ ಸಾಕಷ್ಟು ಏನು ಅಕ್ರಮ ಆಸ್ತಿಯನ್ನ ಮಾಡಿರ್ತಕ್ಕಂಥದ್ದು, ಬಹುಕೋಟಿ ಆಸ್ತಿಗಳನ್ನ ಮಾಡಿ ಅವರಿಗೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಸಂಬಂಧಪಟ್ಟಂತೆ ಕೂಡ ಈಗ ಸದ್ಯ ತನಿಖೆ ಮಾಡ್ತಾರೆ. ಇಲ್ಲದೆ ಸತೀಶ್ ಅನ್ನೋ ಒಂದು ವ್ಯಕ್ತಿ ಹೆಸರ ಮೇಲೆ ಸಾಕಷ್ಟು ಏನು ಸಾವಿರಾರು ಕೋಟಿ ಆಸ್ತಿಯನ್ನು ಮಾಡಿರೋ ಈಗ ಪತ್ರಗಳು ಕೂಡ ಲಭ್ಯ ಇರ್ತಕ್ಕಂಥ. ಹೀಗಾಗಿ ಈ ವ್ಯಕ್ತಿನೇ ಇಲ್ಲಿವರೆಗೂ ಯಾಕೆ ಯಾರು ಕೂಡ ಟಚ್ ಮಾಡಿಲ್ಲ ಅಂತಂದ್ರೆ ಪ್ರಭಾವಿ ಕುಟುಂಬದ ಜೊತೆ ಸಂಬಂಧ ಇರೋದ ಕಾರಣಕ್ಕಾಗಿ. ಯಾಕಂದ್ರೆ ಮೂರು ಪಕ್ಷದಲ್ಲಿ ಕೂಡ ಅಧಿಕಾರಿ ಯಾವುದೇ ಬಂದ್ರು ಕೂಡ ಆ ಅಧಿಕಾರಿಯಲ್ಲಿ ಅಂತಂದ್ರೆ ಜಾರಕಿಹೊಳಿ ಕುಟುಂಬ ಪಾತ್ರ ಇದೆ ಇರುತ್ತೆ. ಹೀಗಾಗಿ ಯಾವುದೇ ರೀತಿ ತನಿಖಾ ಸಂಸ್ಥೆಗಳು ಕೂಡ ಇಲ್ಲಿವರೆಗೂ ಕೂಡ ಅವ್ರನ್ನ ಟಚ್ ಮಾಡಕ್ ಹೋಗಿಲ್ಲ. ಯಾಕಂತಂದ್ರೆ ಹವಾಲಾ ಮನಿ ಅಂದಂತ ಸಂದರ್ಭ ತಕ್ಷಣದಲ್ಲಿ ಇಡಿ ಅಧಿಕಾರಿಗಳು ಈಗ ಅವ್ರನ್ನ ಬೆನ್ನು ಬಿದ್ದು. ಯಾಕಂತಂದ್ರೆ ಯಾವ ಹವಾಲಾ ಅಂತಂದ್ರೆ ಈಗಾಗಲೇ ಚೀನಾ ಮತ್ತು ಶ್ರೀಲಂಕಾ ಮತ್ತು ಏನು ಸಿಂಗಾಪುರದಲ್ಲಿ ಕ್ಯಾಸಿನೋಗಳಿಗೆ ಹೂಡಿಕೆ ಮಾಡಿರೋ ಸಂಬಂಧಪಟ್ಟಂತೆ ಕೆಲವು ದಾಖಲಾತಿಗಳು ಕೂಡ ಲಭ್ಯ ಇರತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಏನು ಇಡಿ ಅಧಿಕಾರಿಗಳು ಕಳೆದ 1.5 ವರ್ಷದಿಂದ ಅವರನ್ನ ಬೆನ್ನು ಬಿಡದೆ ಪ್ರತಿಯೊಂದನ್ನು ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ಈಗ ಏನು ಸುಮಾರು 10 ಕಡೆ ಏನು ಅವರ ಸಂಬಂಧಿಕರಾಗಿರ್ಬೋದು, ಅವರ ಆಪ್ತರಾಗಿರ್ಬೋದು, ಅವ್ರ ಏನು ಕೆಳಗಿನ ಅಧಿಕಾರಿಗಳು ಆಗಿರ್ಬೋದು, ಅವ್ರ ಜೊತೆ ಯಾರು ಆಪ್ತರಾಗಿರ್ತಾರೆ, ಇದ್ರೊಳಗೆ ಯಾರು ಶಾಮಿಲ್ ಇರ್ತಾರೆ ಪ್ರತಿಯೊಂದು ಕಡೆ. ಅದೇ ಬೆಳಗಾವಿಯಲ್ಲಿ 3-4 ಕಡೆ ಏನು ರೈಡ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮೈಸೂರು ಆಗಿರ್ಬೋದು, ಹರಪನಹಳ್ಳಿ ಅವ್ರ ಮನೆ ಆಗಿರ್ಬೋದು, ಆಮೇಲೆ ಬೆಂಗಳೂರಿನಲ್ಲಿ ಹಲವಾರು ಕಡೆ ಆಗಿರ್ಬೋದು. ಸೊ ಸುಮಾರು 10ಕ್ಕೂ ಹೆಚ್ಚು ಕಡೆ ರೈಡ್ ಮಾಡಿ ಸದ್ಯ ದಾಖಲಾತಿಗಳು ಪರಿಶೀಲನೆ ಮಾಡ್ತಾರೆ. ಸಾಯಂಕಾಲ ವೇಳೆಗೆ ಯಾವ್ದಾದ್ರು ಒಂದು ಏನು ಕನ್ಕ್ಲೂಷನ್ ಬರ್ತಾರೆ. ಬಂದ ನಂತರ ಇದನ್ನ ಸುಮೋಟೋ ಏನಂತಂದ್ರೆ FIR ದಾಖಲೆ ಮಾಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡೋ ಕೂಡ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಮಾಹಿತಿಗೆ.